ಸತೀಶ್ ಅವರು ಕೂಡ ಚೆನ್ನಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ಇದು. ನೌಕರರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಅವರು ಕೂಡ ಶಕ್ತಿಯುತವಾಗಿರಬೇಕು. ಆವಾಗಲೇ ಸತೀಶ್ ಅವರು ನನಗೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವೇನೋ ಲೆಕ್ಕ ಕೊಟ್ಟೋದು ಎಷ್ಟೋ ಕೋಟಿ ಖಾಲಿ ಇದೆ, ಎಷ್ಟೋ ಲಕ್ಷ ಖಾಲಿ ಇದೆ, ಖಾಲಿ ಇದೆ ಒಪ್ಕೋತೀನಿ ನಾನು. ಆಯ್ತು, ಅದು ಮುಖ್ಯಮಂತ್ರಿ ಹತ್ರ ಅವ್ರ ಹತ್ರ ಚರ್ಚೆ ನೀವು ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಪುಟ್ಟಣ್ಣವರು ಕೂಡ ಬಾರಿ ಹೋರಾಟ ಮಾಡ್ತಾವ್ರೆ, ಎಲ್ಲ ಹೋರಾಟ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಲೇ ಅದರ ಬಗ್ಗೆ ಗಮನ ಹರಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಹರಿಸ್ಲಿ ಅಂತ ನಾನು ಕೂಡ ಬಯಸ್ತೇನೆ. ನಮ್ಗೆ ಒಳ್ಳೆದಾಗಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಬಯಸ್ತೇನೆ. ಈ ಕ್ರೀಡಾಕೂಟದಲ್ಲಿ ಯಾಕೆ ಹೆಚ್ಚಿಗೆ ಜನ ಭಾಗವಹಿಸ್ತಾ ಇಲ್ಲ ಅಂತಂತೂ ನನಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ಭಾಗವಹಿಸ್ತಾ ಇಲ್ಲ ಅಂತೀವಿ. ಇದೇ ಸಲ ಜಾಸ್ತಿನಾ ವಜಾ ಕೊಟ್ಟಿಲ್ವ? ಒಂದರ ಜನ ಭಾಗವಹಿಸ್ತವ್ರು ಮಾತ್ರ ರಜಾ. ಅದನ್ನ ಓಡೋಗ್ಬಿಡೋದು ಕೂಡೋದಲ್ಲ ಅವರಿಗೆ. ಸತೀಶ್ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ಆಗಲಿ ಮುಂದೆ ಜಿಲ್ಲಾಧ್ಯಕ್ಷರು ಬಹಳ ಚೆನ್ನಾಗಿ ಡಿಪೆಂಡ್ ಮಾಡ್ಕೋತಾರೆ. ಆಮೇಲೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಮ್ಗೆ ಯಾವ ಭೇದ ಭಾವನೂ ಇಲ್ಲ. ನನಗೆ ಕೆಲಸ ಮಾಡೋರು ಕಂಡ್ರೆ ಅತ್ಯಂತ ಖುಷಿ ಪಡುವಂಥವನು, ಅತ್ಯಂತ ಪ್ರಶಂಸೆ ಮಾಡುವಂಥ ರಾಜಕಾರಣಿ ನಾನು. ತಹಶೀಲ್ದಾರರು ವಿಚಾರ ನೀವು ಚರ್ಚೆ ಮಾಡಿದ್ರಿ. ತಹಶೀಲ್ದಾರ್ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡಿದೆ. ಒಬ್ಬ ಯುವಕ ತಹಶೀಲ್ದಾರ್ ಇರಲಿ ಅಂತ ಕರ್ಕೊಂಡ್ಬಂದು ಹಾಕ್ಸಿದ್ದೀನಿ, ಆ ಜಾಗದಲ್ಲಿ ಕೊಡಿಸಿದ್ದೀನಿ. ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಒಬ್ಬ ಸಾರ್ವಜನಿಕರು ಸ್ಟ್ರೈಕ್ ಮಾಡ್ತಾರೆ. ಸಾರ್ವಜನಿಕರು ಸ್ಟ್ರೈಕ್ ಮಾಡಿದಾಗ ತಹಶೀಲ್ದಾರ್ಗೆ ಬೈಯೋದು ಶಾಸಕರಿಗೆ. ನಾನು ಬಂದಾಗ ಅಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿರೋದು. ನಾನು ಅಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಯಾರು ಸ್ಟ್ರೈಕ್ ಮಾಡಿದವ್ರನ್ನ ಕರೆದಿದ್ದೆ, ಅಧಿಕಾರಿಗಳನ್ನ ಎದುರುಗಡೆ ಕೂಡಿಸ್ಕೊಂಡಿದ್ದೆ. ಕೇಳಿದಾಗ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂದಾಗ ನನಗೆ ಮುಜುಗರ ಆಯ್ತದೋ ಇಲ್ಲ ಒಬ್ಬ ಶಾಸಕನಾಗಿ. ಅಂದ್ರೆ ನಾನೊಬ್ಬ ಗ್ರಾಮೀಣ ಭಾಗದ ಶಾಸಕ. ನಮ್ಮ ಆಡ್ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದೀವಿ, ಕ್ಷಮೆ ಇರಲಿ. ಕೆಲವರು ಅದೇನೋ ಸುಟ್ಕೊಂಡು ಹೊಡಿತಾರೆ, ನಾವು ಹಂಗೆಲ್ಲ ಗೊತ್ತಿಲ್ಲ ನಮಗೆ. ನಮ್ಗೆ ಇಲ್ಲಿರೋದನ್ನ ಡೈರೆಕ್ಟಾಗಿ ಬಂದ್ಬಿಟ್ಟು ಕ್ಷಮೆ ಇರಲಿ. ಅಂದ್ರೆ ಅದನ್ನ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಜನಮನ ಚೆನ್ನಾಗಿ ಹೇಳ್ದ. ಏನ್ ಹೇಳಿದ್ರು? ಅವರು ಹಾಗೆ ಸತೀಶ್ ಅವರು ಹೇಳಿದ್ದು, ಸರ್ಕಾರಿ ಕೆಲಸ ಹಂಗ್ ಮಾಡ್ಬಿಟ್ರೆ ನಾವೇ ನಿಮ್ಮ ಪಾದಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ಬಿಡ್ತೀವಿ. ಆಮೇಲೆ ಕೇಳ್ರಿ, ಜನ ಬಹಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ಜನಗಳಿಗೆ ಬಹಳ ನಿರೀಕ್ಷೆ ಇದೆ. ಯಾರಿಗೆ? ನಿಮ್ಮ ಅಣ್ತಂದಿರು ಒಳಗೊಳವ್ರು ಯಾರು? ನಿಮ್ಮ ಅಣ್ತಂದಿರು. ನೀವು ಅಲ್ಲಿಂದ ಬಂದಿರ್ತಕ್ಕಂಥವ್ರು, ಅಲ್ಲಿ ಬಂದಿರ್ತಕ್ಕಂಥವ್ರು ಆ ನೋವನ್ನ ಅರ್ಥ ಮಾಡ್ಕೋಬೇಕು, ಅವ್ರ ನೋವನ್ನ ಅರ್ಥ ಮಾಡ್ಕೋಬೇಕು. ಎಲ್ಲದರಲ್ಲೂ ನೀವು ಭ್ರಷ್ಟಾಚಾರದಲ್ಲಿ ಮುಳುಗ್ಬಿಟ್ರೆ ಅವ್ನು ಬೆಳಿಗ್ಗೆ ಕೂಲಿ ಮಾಡ್ಕೊಂಡ್ಬಂದು ನಿಮ್ಗೆ ದುಡ್ಡು ಕೊಡ್ಬೇಕ್ರಿ. ನಿಮ್ಗಾರ ಅಟ್ಲೀಸ್ಟ್ ಏನ್ ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಮೈಕನ್ನು ಅಂತ ಮರಿಕೊಂಡು ತಿಂಗಳು ಸಂಬಳ ಕೊಡ್ತಾರೆ, ತಲ್ಲ ಹೋದ್ರೆ ರಜೆ ಕೊಡ್ತಾರೆ. ಅವ್ನಿಗೆ ರಜೆ ಕೊಡ್ತೀರಾ? ಅಲ್ವಾ? ಯಾರು ಅವರೆಲ್ಲ ನಮ್ಮ ಅಣ್ಣ ತಂದಿರಲ್ರಿ, ನಿಮ್ಮ ಅಣ್ಣ ತಂದಿರ್ರಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ರೀ? ನೋಡ್ಕೊಳ್ಳಿ. ನಾನು ಹೇಳಿಲ್ವಾ, ಉತ್ತಮವಾದಂತ ಅಧಿಕಾರಿಗಳಿಗೆ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ತೀವಿ ನಾವು, ಅಷ್ಟೇ ಗೌರವವನ್ನ ಕೊಡ್ತೀವಿ ನಾವು. ನಮ್ಗೆ ಯಾರ ಮೇಲೂ ಕೂಡ ಉದ್ದೇಶಪೂರ್ವಕವಾಗಿ ನಾವ್ ಇಂಥವ್ರಿಗೆ ಬೈಬೇಕು ಅಥವಾ ಇಂಥವ್ರಿಗೆ ಹಿಂಗ್ ಅನ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋದಂಥವ್ರಲ್ಲ ನಾವು. ಅಲ್ಲಿ ಸಮಯ, ಸಂದರ್ಭ, ಸನ್ನಿವೇಶಗಳು ನೋವಾಗಿ. ಯಾಕಂದ್ರೆ ಕಡೆಗೆ ಅಂತಿಮವಾಗಿ ಬರ್ತಕ್ಕಂಥದ್ದು ಯಾರ ಮೇಲೆ? ಶಾಸಕರ ಮೇಲೆ. ಮಾತಾಡ್ಬೇಕಾದ್ರೆ ಆಶಾಗಿ ಮಾತಾಡಿರ್ಬೋದು, ಹಲವಾರು ಬಾರಿ ಹೇಳಿದೀವಿ ಅವ್ರಿಗೆ, ಹಲವಾರು ಬಾರಿ ತಿದ್ಕೋಬೇಕಲ್ವಾ. ಸರ್, ನೀವು ಕಾನೂನುಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡದೆ ಹೋದ್ರೆ, ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಮಾಡಿಕೊಡದೆ ಹೋದಾಗ ನಾನೊಬ್ಬ ಶಾಸಕನಾಗಿ ಏನ್ ಮಾಡ್ಬೇಕಪ್ಪ? 24 ಗಂಟೆ ಕೆಲಸ ಮಾಡ್ತೀನಿ, ಎಲ್ಲಾ ಇಲಾಖೆನೂ ಕೆಲಸ ಮಾಡ್ತೀನಿ, ಎಲ್ಲಾ ಇಲಾಖೆಯವ್ರಿಗೂ ಕೇಳ್ತೀನಿ. ನೀವು ಮಾಡೋದು ಒಂದೊಂದು ಇಲಾಖೆನಪ್ಪ, ಒಂದೊಂದು ಇಲಾಖೆನೂ ನೆಟ್ಟು ನಿಭಾಯಿಸ್ತಿದ್ರೆ ನೀವು. ನಾವೇನಾದ್ರೂ ನಿಮ್ಮ ಹತ್ರ ಬೋಗಸ್ ಮಾಡ್ರಿ, ಮಾಡಬಾರ್ದನ್ನ ಮಾಡ್ರಿ, ಕಾನೂನು ವಿರುದ್ಧವಾಗಿರೋದು ಮಾಡ್ರಿ ಅಂತ ನಾನು ಪ್ರಶ್ನೆ ಮಾಡಿದ್ದೆ.
ಕೇಳ್ತೀನಿ, ಕಾನೂನು ಚೌಕಟ್ಟಲ್ಲಿ ಇರ್ತಕ್ಕಂಥ ಕೆಲಸನ ನೀವು ಪ್ರಾಮಾಣಿಕವಾಗಿ ಜನರಿಗೆ ಮಾಡದೆ ಹೋದ್ರೆ, ಈಗ ಇಷ್ಟೊಂದೆಲ್ಲ ನಾವೆಲ್ಲ, ನಾನೊಬ್ಬ ಶಾಸಕ, ನೀವೆಲ್ಲ ನೌಕರರು, ಯಾರ ದುಡ್ಡಿಂದ ನಾವೆಲ್ಲ ಸಂಬಳ ತಗೋತಾ ಇರೋದು ಅಥವಾ ನಾವೆಲ್ಲ ಮಜಾ ಮಾಡ್ತಾ ಇರೋದು ಅಲ್ವಾ? ಅವ್ರಿಗೆ ನ್ಯಾಯ ಒದಗಿಸೋದು ನಮ್ಮ ಧರ್ಮ ಅಲ್ವಾ? ಒದಗಿಸ್ಬೇಕಲ್ವಾ? ಆ ನ್ಯಾಯ ಒದಗಿಸ್ತೇ ಹೋದ್ರೆ ನಮ್ಮನ್ನೇನಂತಾರೆ, ಮನುಷ್ಯರು ಅಂತಾರ? ತಹಶೀಲ್ದಾರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, MLA-ಗಳಾಗಿರುವಂತ ಉದಾಹರಣೆಗಳಿದ್ದಾವೆ, ಕೇಳಿದಿರ ನೀವು? ಯಾಕೆ MLA ಮಾಡ್ತಾರೆ ಜನ ಅವ್ರನ್ನ? ಅವ್ರ ಸೇವೆನ ಒಪ್ಪಿ ರವಿ ಅಂತಕ್ಕಂಥ IAS ಆಫೀಸರು ಅವನು ನಿಧನ ಹೊಂದಿದಾಗ ಇಡೀ ಜಿಲ್ಲಾದ್ಯಂತ ಜಿಲ್ಲೆ ಮರುತ್ತದೆ ಅಂತಂದ್ರೆ, ಅಂತ ಅಧಿಕಾರಿಗಳಿದ್ರೆ ನಾವ್ಯಾಕ್ರಿ ಬೈತೀವಿ? ಹುಡುಕ್ತಾ ಇದೀವಿ ನಾವು, ದುರ್ಬಿನ್ ಹಾಕೊಂಡು ಯಾರು ಒಳ್ಳೆ ತಹಶೀಲ್ದಾರರು ಬನ್ರಿ ಅಂತ ಆ ಪರಿಸ್ಥಿತಿಗೆ ಹೋಗ್ಬಿಡೋದು. ಯಾರು ಒಳ್ಳೆ ಅಧಿಕಾರಿ ಬನ್ರಿ ಅಂತ ದುರ್ಬಿನಾಗಿ ಹುಡುಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಇವತ್ತು ವ್ಯವಸ್ಥೆ ಬಹಳ ಹದಗೆಟ್ಟೋಗಿದೆ. ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಎಲ್ಲಾನು. ಕೆಲವು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ನಮ್ಗೆ ನಾವ್ ಯಾರಿಂದನೂ ₹1 ಕೇಳೋರಲ್ಲ, ₹1 ಕೇಳಿ ಎಕ್ಸ್ಪೆಕ್ಟ್ ಮಾಡೋರಲ್ಲ. ಆದ್ರೆ ನಮ್ಗೇನು, ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ಸಿಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ. ಅದು ಬಿಟ್ರೆ ಬೇರೆ ಅರ್ಥದಲ್ಲಿ ಯಾರನ್ನೋ ಬೈಬೇಕು ಅಂತಾನೆ ಅವತ್ತು ರೆಡಿಯಾಗಿ ಹೋಗಿರ್ತಕ್ಕಂಥದ್ದಲ್ಲ. ಅದು ನೋವಾಗಿ ಅಲ್ಲಾಗಿರ್ತಕ್ಕಂಥ ಅವ್ಯವಹಾರಗಳು, ಅಲ್ಲಾಗಿರ್ತಕ್ಕಂಥ ವಿಚಾರಗಳಿಗೆ ನಾನು ತಹಶೀಲ್ದಾರರಿಗೆ ಬೈದಿದ್ದೇನೆ ವಿನ, ಅದು ಬಿಟ್ಟು ಬಾಕಿ ವಿಚಾರ ಮನಸ್ಸಲ್ಲೇ ಇಟ್ಕೊಂಡು ತಹಶೀಲ್ದಾರನ್ನ ಒಳ್ಳೆ ಕೆಲಸ ಮಾಡಿ ಸನ್ಮಾನ ಮಾಡ್ತೀವಿ, ಗೌರವಿಸ್ತೀವಿ. ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡಿದಾಗ ಗೌರವ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದೀವಿ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸೋದು ಬೇಡ. ನಾನು ಯಾರು ತಪ್ಪು ಮಾಡಿದ್ರು ಕೂಡ ನಮ್ಗೆ ಅದೇನೋ ಮನಸ್ಸು ತಡ್ಕೊಳಕ್ಕಾಗಲ್ಲ. ಬಂದಿದ್ದಾನೆ ನಾವು ಸ್ವಲ್ಪ ನೇರವಾದಿಗಳು. ಯಾರ ತಪ್ಪು ಮಾಡ್ತಾರೆ ಅಂತಂದ್ರೆ ನೇರವಾಗಿ ಹೇಳೋರೆ, ನಾವು ಹಿಂದೆ ಮುಂದೆ ಹೋಗಿ ಹೇಳಲ್ಲ. ಕೆಲವರು ಬೈದ್ಬಿಟ್ಟು ಹಿಂದೆ ಕರ್ಕೊಂಡೋಗಿ ತಪ್ಪಾಯ್ತು ಅಂತಾರೆ. ಹಂಗೇನಿಲ್ಲ, ನಾವು ನೇರವಾಗಿ ಹೇಳ್ತೀವಿ, ನೇರವಾಗಿ ಮಾತಾಡ್ತೀವಿ. ಒಳ್ಳೆ ಕೆಲಸ ಮಾಡಿ ಗೌರವಿಸ್ತೀವಿ, ಪೂಜಿಸ್ತೀವಿ. ಗೌರವಿಸೋದಲ್ಲ. ಯಾರು ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡ್ತೀರಾ ಅವ್ರಿಗೆ ಪೂಜಿಸ್ತೀವಿ. ಇದನ್ನ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ. ನಮ್ ಕೆಲಸ ನಾವು ಮಾಡ್ಬೇಕು. ಈಗ ನಾನ್ ಶಾಸಕ, ನನ್ಗೆ 5 ವರ್ಷ ಅವಕಾಶ ಕೊಟ್ಟಿದ್ದೀರಾ. ನಾನು ಮನೆ ಮರಿಕಬಹುದು. 5 ವರ್ಷ ತನಕ ನನ್ನ ಕೇಳ್ತಾರೆ, ನಿಮ್ಗೆ 35 ವರ್ಷ ತನಕ ನಿಮ್ನ ಕೇಳ್ತಾರೆ. ಹೆಂಗ್ ಮಾಡಿದ್ರು ನಡೀತದೆ. ಆದ್ರೆ ಅದಲ್ಲ, ನಾವು ನಮ್ಮ ಕೆಲಸಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಮಾಡಿದಾಗ ಮಾತ್ರ ನಮಗೂ ಆತ್ಮತೃಪ್ತಿ ಇರ್ತದೆ. ಇದ್ರೆ ನಮಗೂ ಆತ್ಮತೃಪ್ತಿ ಇರೋದಿಲ್ಲ. ದಯಮಾಡಿ ಯಾರು ಅನ್ಯತೆ ಭಾವಿಸೋದು ಬೇಡ. ಈ ಕ್ರೀಡಾ ಕೂಟದಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಯಶಸ್ವಿಯಾಗಿ ಮುಂದುವರಿಸಿ. ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕಿನವರು ಬಹಳ ಚೆನ್ನಾಗಿ ಹೋದ್ಸರಿ ಕಳೆದ ಬಾರಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಕೆಲವು ಹೆಸರುಗಳನ್ನ ಹೇಳಿದ್ರು. ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಮುಂದಿನ ದಿವಸದಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ನಮ್ಮ ತಾಲೂಕಿನ ಕ್ರೀಡಾಪಟುಗಳಿಗೆ, ನೌಕರರಿಗೆ ನಾನು ಕೂಡ ಕೈಲಾದಂತ ರೀತಿಯಲ್ಲಿ ಅವರಿಗೆ ಸಹಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ನಮ್ಮ ತಾಲೂಕಿನ ಗೌರವವನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರಿ ನೌಕರರು ಸ್ವಲ್ಪ ದೈಹಿಕವಾಗಿ ಚೆನ್ನಾಗಿರ್ಬೇಕು. ಎಲ್ಲರೂ 60 ವರ್ಷ, ನನಗೆ ಎಷ್ಟು ವರ್ಷ ಹೇಳಿ ನೋಡುವ, ನಾನು ರಿಟೈರ್ಡ್ ಮೇಸ್ಟ್ರು. ನಾನು 61 ವರ್ಷ. ನಾನು ಬೇಡ, ರಿಟೈರ್ಡ್ ಗುಮಾಸ್ತ ಅಂತ ನೀವು ತಪ್ಪೇನಂದ್ರೆ, ಗುಮಾಸ್ತನೂ ಒಂದೇ, DC-ನೂ ಒಂದೇ. ರಿಟೈರ್ಡ್ ಗುಮಾಸ್ತನೇ ಅನ್ಕೊಳ್ಳೋಣ, ಅದೇನು ಅವಮಾನ ಏನಲ್ಲ. ರಿಟೈರ್ಡ್ ಗುಮಾಸ್ತನೂ ಒಂದೇ, ರಿಟೈರ್ಡ್ DC-ನೂ ಒಂದೇ ಇರ್ಲಿ. 60 ಅದ ಮೇಲೆ ಒಂದು ಆಗ್ಬಿಡುತ್ತೆ ನನ್ಗೆ. ಈಗ ಈ ಏನ ಗಾಡಿಲೆಲ್ಲ ಫ್ರೀ ಕೊಡ್ತಾರೆ, ನಮ್ಗೂ ಇನ್ನೇನು ಅರ್ಜಿ ಹಾಕೊಂಡ್ರೆ OAP ಕೊಡ್ತಾರೆ ನಮ್ಗೆ. ಯಾಕಂದ್ರೆ ನಮ್ಗೂ ನಮ್ಗಿನ್ ಬಹುಶಃ ನಾನು ಅನ್ಕೊಂಡಿದ್ದೀನಿ ನಿಮ್ಗೂ ಒತ್ತಡ ಇರ್ಬೋದು. ಆದ್ರೆ ನಿಮ್ಗಿನ್ ಹೆಚ್ಚು ಒತ್ತಡ ನಮಗೂ ಐತೆ. ಒತ್ತಡ ಇದ್ರೂ ಕೂಡ ನಾವು ದೇಹವನ್ನ ಸರಿಯಾಗಿ ಇಟ್ಕೋಬೇಕು. ದೇಹವನ್ನ, ನಮ್ಮ ಆರೋಗ್ಯ ಸರಿಯಾಗಿಡ್ಬೇಕು ಅಂತಂದ್ರೆ ನಾವು ಬೆಳಿಗ್ಗೆ ಎದ್ದು ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಮ್ಮ ಟೈಮ್ ಟೇಬಲ್ ಪ್ರಕಾರ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನ ನಾವು ಮಾಡಿದ್ರೆ ಬಹುಶಃ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ಯಾರಿಗೆ ಮನಸ್ಸು ಚೆನ್ನಾಗಿರ್ತದೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಒಳ್ಳೆ ಆಲೋಚನೆ ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಯಾರ್ಯಾರು ದುರಾಲೋಚನೆ ಮಾಡ್ತಾರೆ ಅವ್ರಿಗೆಲ್ಲ ಆರೋಗ್ಯ ಕೆಟ್ಟಿರ್ತದೆ. ಅದಕ್ಕೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಆರೋಗ್ಯವಾಗಿರಿ. ನಿಮ್ಗೆ ಕ್ರೀಡೆಯಲ್ಲಿ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಪ್ರತಿ ವರ್ಷ ಕೂಡ ಕಳೆದ ಬಾರಿ ನಾನು ಬಂದಿದ್ದ ಅದೇನು ಇದೆ, ನಾನು ಅದು ಉದ್ಘಾಟನೆ ಮಾಡಿ ಹೋದ್ನಲ್ಲ, ಅದನ್ನ ಗೊತ್ತಿರಲಿಲ್ಲ. ಬಹಳ ಸಂತೋಷ. ನಿಮ್ ಜೊತೆ ನಾನು ಕೂಡ ಭಾಗವಹಿಸ್ಬೇಕು ಅಂತ ಆಸೆ. ನೋಡೋಣ, ಯಾರು ಓಡಿದ್ರೆ ಗಿಡಿದ್ರೆ ಜೊತೆ ಓಡ್ತೀವಿ, ಇಲ್ಲ ಕಬಡ್ಡಿ ಆಡಿದ್ರೆ ಕಬಡ್ಡಿನೂ ಆಡ್ತೀವಿ, ಥ್ರೋಬಾಲ್ ಆಡಿದ್ರೆ ಥ್ರೋಬಾಲು ಆಡ್ತೀವಿ,
ಅದರಿಂದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರ್ತಾ ನಮ್ಮ ತಾಲೂಕಿನ ಗೌರವವನ್ನ ಎತ್ತಿಡಿತಿರತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನನ್ನ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.